60 ವರ್ಷ ಮೇಲ್ಪಟ್ಟವರಿಗೆ ಅಂದ್ರೆ ಹಿರಿಯ ನಾಗರಿಕರಿಗೆ ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಆಗತ್ತೆ ಅನ್ನುವಂತಹ ಮಾಹಿತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಸೊ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಖುದ್ದಾಗಿ ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಮತ್ತು ಸಿಎಂ ಆಗಿ ಸಿದ್ದರಾಮಯ್ಯನವರು ಇದ್ರಲ್ವಾ, ಆ ಸಂದರ್ಭದಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೊ ಆವಾಗಿನಿಂದ ಇಲ್ಲಿಯವರೆಗೂ ಇದರ ಬಗ್ಗೆ ಏನ್ ಸ್ಪಷ್ಟನೆಗಳನ್ನ ಕೊಟ್ಟಿದ್ದಾರೆ ಸಿಎಂ ಅವರು. ಈ ಕಡೆ ಸಿದ್ದರಾಮಯ್ಯನವರು ಕೂಡ ಆದ್ರು, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದ್ರು. ಇವರಲ್ಲಿ ಏನೇನ್ ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ ಮತ್ತು ಈ ಪಿಂಚಣಿ ಯೋಜನೆ ಹೆಚ್ಚಳ ಆಗಬಹುದಾ, ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಳ ಆಗತ್ತೆ, ಯಾವಾಗಿನಿಂದ ಹೆಚ್ಚಳ ಆಗತ್ತೆ, ಜೊತೆಗೆ ಈಗ ಜುಲೈ ತಿಂಗಳ ಹಣವು ಕೂಡ ಜಮಾ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಈ ಜುಲೈ ತಿಂಗಳ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆಯಾ ಅಥವಾ ಇಲ್ಲವಾ, ಯಾವಾಗಿನಿಂದ ಪ್ರಾರಂಭವಾಗುತ್ತೆ? ಸೊ ಟೋಟಲಿ ಈ ಪಿಂಚಣಿ ಯೋಜನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಈ ವಿಡಿಯೋ ನೋಡ್ತಾ ಇದ್ರೆ ಹೀಗೆ ಕೊನೆವರೆಗೂ ವಾಚ್ ಮಾಡೋದಲ್ಲ, ಸುಮ್ನೆ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು, ಒಳಗಿರ್ತಕ್ಕಂತಹ ಅಪ್ಡೇಟ್ ಏನು ಅದನ್ನ ಕೂಡ ತಿಳ್ಕೊಳ್ಬೇಕಾಗತ್ತೆ ನೀವು. ಯಾಕಂದ್ರೆ ನಿಮಗೆ ಪಿಂಚಣಿ ನಿಂತು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಗೃಹಲಕ್ಷ್ಮಿ ಆಯ್ತು, ಗೃಹ ಜ್ಯೋತಿ ಆಯ್ತು, ಬೇರೆ ಬೇರೆ ಸ್ಕೀಮ್ಸ್ ಗಳ ಜೊತೆಗೆ ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ಪರಿಷ್ಕರಣೆ ಪ್ರಾರಂಭವಾಗ್ತಾ ಇದೆ. ಸೊ ಅದಕ್ಕೆ ನಾನು ಹೇಳಿರೋದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ನಿಮಗೆ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋನಿದ್ದೀನಿ. ಅದಕ್ಕಾಗಿ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ. ಸೊ ನನಗೆ 5ರಿಂದ 7-8 ನಿಮಿಷ ಕೊಡಿ ಸಾಕು, ಅಷ್ಟರೊಳಗೆ ಎಲ್ಲ ಅಪ್ಡೇಟ್ಸ್ ಗಳನ್ನ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ನೀವು ಕ್ಲಿಯರಿಟಿಯನ್ನ ಪಡ್ಕೊಂಡು ಮತ್ತೆ ಎಂದಿನಂತೆ ಪಿಂಚಣಿ ಜಮಾ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಪಿಂಚಣಿ ಈಗ ಜಮಾ ಆಗ್ತಾ ಇದೆಯಲ್ಲ, 1 ತಿಂಗಳು ಜಮಾ ಆಗೋದು, 2 ತಿಂಗಳದ ಪೆಂಡಿಂಗ್ ಉಳಿಸೋದು, ಮತ್ತೆ 1 ತಿಂಗಳು ಜಮಾ ಆಗೋದು, 2 ತಿಂಗಳದ ನಂತರ ಜಮಾ ಆಗೋದು. ಸೊ ಈ ರೀತಿ ಮೊದಲು ಯಾವಾಗ್ಲೂ ಕೂಡ ಆಗಿಲ್ಲ. ಯಾವಾಗ ಗ್ಯಾರಂಟಿ ಯೋಜನೆಗಳು ಬಂದ್ವು, ಯಾವಾಗ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಸರ್ಕಾರ ಎಲ್ಲದರಿಂದ ದುಡ್ಡನ್ನ ಹಾಕಿ ತೆಗೆದು ಇಲ್ಲಿ ತಂದು ಕೊಡ್ತಾ ಇತ್ತೋ, ಈ ಸಿಚುವೇಶನ್ ಅಲ್ಲಿ ಪಿಂಚಣಿ ಯೋಜನೆಯಲ್ಲಿ ದುಡ್ಡಿನ ಕೊರತೆ ಮತ್ತು ದುಡ್ಡು ಸರಿಯಾಗಿ ಜಮಾ ಆಗ್ತಾ ಇಲ್ಲ. ದುಡ್ಡಿನ ಕೊರತೆ ಇರಲಿಲ್ಲ ಅಂದ್ರೆ ಸರಿಯಾದ ಸಮಯಕ್ಕೆ ದುಡ್ಡು ಬರ್ತಾ ಇತ್ತು, ನಿಮಗೆ ಗೊತ್ತೇ ಇದೆ. ಇದರ ಬಗ್ಗೆ ಸಾಕಷ್ಟು ಜನ ಮಾತನಾಡ್ತಾರೆ ಕೂಡ. ಹೌದು, ಒಟ್ಟಾರೆಯಾಗಿ ಸರ್ಕಾರ ಯಾವುದೇ ಕಂತಂತ್ರು ಯಾಮಾರಿಸಿಲ್ಲ ಪಿಂಚಣಿ ಯೋಜನೆಯಲ್ಲಿ. ಅಂದ್ರೆ ಈ ತಿಂಗಳದ ಜಮಾ ಮಾಡಿ ನೆಕ್ಸ್ಟ್ ತಿಂಗಳದ ಯಾಮಾರಿಸಿ ಮತ್ತೆ ಮುಂದಿನ ತಿಂಗಳ ಜಮಾ, ಈ ರೀತಿ ಏನ್ ಮಾಡಿಲ್ಲ. ಸೊ ಪ್ರತಿ ತಿಂಗಳ ಕಂತನ್ನ, ಪ್ರತಿ ತಿಂಗಳ ಹಣವನ್ನ ಕೊಟ್ಟಿದ್ದಾರೆ. ಆದ್ರೆ ಒಂದ್ ಸ್ವಲ್ಪ ಡಿಲೇ ಆಗಿದೆ. ಈಗ ಜುಲೈ ತಿಂಗಳದು ಮತ್ತೆ ಆಗಸ್ಟ್ ನಲ್ಲಿ ಸಿಗುವಂತದ್ದು ಈ ರೀತಿ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ ಹೊರತು, ಆದ್ರೆ ಜುಲೈ ತಿಂಗಳದ ಯಾಮಾರಿಸಿ ಡೈರೆಕ್ಟ್ ಆಗಿ ಆಗಸ್ಟ್ ತಿಂಗಳದ್ದು ಜಮಾ ಮಾಡೋದು ಈ ರೀತಿ ಏನ್ ಮಾಡಿಲ್ಲ. ಸೊ ಅದನ್ನ ನಾವು ಒಪ್ಕೊಳ್ಳೋಣ. ಈಗ ಸದ್ಯಕ್ಕೆ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಹೆಚ್ಚಳ ಆಗತ್ತಾ ಅಥವಾ ಇಲ್ವಾ ಅಂತ ಕ್ಲಾರಿಫಿಕೇಶನ್ ಮೊದಲು ಕೊಡ್ತೀನಿ ನಿಮ್ಗೆ. ನಂತರ ಜುಲೈ ತಿಂಗಳದು ಮತ್ತು ನಿಮಗೆ ಜಮಾ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡಬೇಕು, ಪರಿಷ್ಕರಣೆ ಯಾವ ರೀತಿಯಾಗಿ ನಡೀತಾ ಇದೆ ಇದರ ಬಗ್ಗೆ ನೋಡೋಣ. ಸ್ನೇಹಿತರ, ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಹಿರಿಯ ನಾಗರಿಕರ ಬಗ್ಗೆನೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದಾರೆ. ಮತ್ತು ಬೆಂಗಳೂರಿನಲ್ಲಿ ಹಿರಿಯ ನಾಗರಿಕರ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಪಿಂಚಣಿ ಹೆಚ್ಚಳ ಮಾಡ್ಬೇಕಂತ ನಾವು ಕಳೆದ 2 ವರ್ಷದಿಂದ ಕಾಯ್ತಾ ಇದ್ವಿ, ಆದ್ರೆ ಹೆಚ್ಚಳ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಈಗ ಹೆಚ್ಚಳ ಮಾಡಬೇಕಾಗಿದೆ ಅಂತ ಹೇಳಿದ್ರು. ಆದ್ರೆ ಅವರು ಇರುವವರೆಗೂ ಕೂಡ ಅವರು ಈ ಸಿಎಂ ಸ್ಥಾನದಿಂದ ಕೆಳಗೆ ಒಳಗಾಗಿ ಯಾವುದೇ ರೀತಿ ಬೆಳವಣಿಗೆಯನ್ನ ಪಿಂಚಣಿ ಯೋಜನೆಯಲ್ಲಿ ಮಾಡಲಿಲ್ಲ. ಸೊ ಫೈನಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೂ ಈಗ ಪ್ರತಿಯೊಂದು ಯೋಜನೆಯಲ್ಲಿ ಪರಿಷ್ಕರಣೆಯನ್ನ ಪ್ರಾರಂಭಿಸಿದ್ದಾರೆ. ಯಾರು ಅರ್ಹತೆಯನ್ನ ಹೊಂದಿರ್ತಾರೆ ಅವರಿಗೆ ಮಾತ್ರ ದುಡ್ಡು, ಒಳ್ಳೆಯ ಒಂದು ವಿಷಯ. ಮತ್ತು ಪರಿಷ್ಕರಣೆ ಆಗ್ಲೇಬೇಕಾಗಿತ್ತು, ಯಾಕಂದ್ರೆ ಲಕ್ಷಾಂತರ ಫಲಾನುಭವಿಗಳು ಮೃತಪಟ್ಟಿದ್ರು. ಅದು ಪಿಂಚಣಿ ಯೋಜನೆಯಲ್ಲಿ ಕೂಡ ಹೌದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹೌದು. ಇದರಿಂದ ಸರ್ಕಾರಕ್ಕೆ 106 ಕೋಟಿ ನಷ್ಟ ಆಗ್ತಾ ಇತ್ತು. ಆ ಒಂದು ನಷ್ಟದಿಂದಾಗಿ ಸರ್ಕಾರ ನೆಟ್ಟು ತತ್ತರಿಸಿ ಹೋಗ್ತದೆ. ಸಾಕಷ್ಟು ಸಾಲಗಳನ್ನ ಮಾಡಿಕೊಂಡು ಈಗ ಮೊದಲ ಯೋಜನೆಗಳನ್ನ ನಡೆಸ್ತಾ ಇದೆ. ಅಂತದ್ರಲ್ಲಿ ನಷ್ಟ ಸುಮ್ನೆ ಆಗ್ತಾ ಇದೆ ಅಂದ ಬಳಿಕ ಅದು ಪರಿಷ್ಕರಣೆ ಆಗ್ಲೇಬೇಕಾಗಿತ್ತು. ಸಿಎಂ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆಯ ಮಹತ್ವದ ಹೆಜ್ಜೆಯನ್ನ ಇಟ್ಟು, ಮತ್ತು ನೀವು ಶಕ್ತಿ ಯೋಜನೆಯಲ್ಲಿ ಕೂಡ ಗಮನಿಸಿರಬಹುದು, ಪುರುಷ ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಆಗಿ ಬಸ್ ಪಾಸ್ ಅನ್ನ ಕೊಟ್ರು, ಒಂದು ಒಳ್ಳೆಯ ಲೆಕ್ಕ. ಆದ್ರೆ ಈಗ ಪಿಂಚಣಿ ಯೋಜನೆಯಲ್ಲಿ ಕೂಡ ಪರಿಷ್ಕರಣೆ ಪ್ರಾರಂಭಿಸಿದ್ದಾರೆ. ಮತ್ತು ಈ ಪಿಂಚಣಿ ಹೆಚ್ಚಳ ಆಗತ್ತಾ ಅಥವಾ ಇಲ್ವಾ ಅಂತ ನೀವು ಕೇಳಿದ್ದೆ ಆದ್ರೆ, ಸ್ನೇಹಿತರೆ, ಇದು ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಕಡಿಮೆ.
ಹೆಚ್ಚಳ ಆದ್ರೂ ಹಿರಿಯ ನಾಗರಿಕರಿಗೆ ಆಗುವಂತಹ ಸಾಧ್ಯತೆ ಇದೆ. ಈ ಪಿಂಚಣಿ ಯೋಜನೆಯಲ್ಲಿನೇ ಕಡಿಮೆ ಪಿಂಚಣಿಯನ್ನ ಹಿರಿಯ ನಾಗರಿಕರಿಗೆ ಕೊಡ್ತಿದ್ದಾರೆ. ಅಂಗವಿಕಲರಿಗಂತೂ ಅಂಗವೈಕಲ್ಯತೆಯ ಆಧಾರದ ಮೇಲೆ ಸಿಗುತ್ತೆ. ಇನ್ನು ವಿಧವಾ ಮಹಿಳೆಯರಿಗೆ ನಾನಾ ರೀತಿಯ ಯೋಜನೆ ಇದ್ದಾವೆ. ಸೊ ವಿಧವಾ ಮಹಿಳೆಯರಿಗೆ ಒಂದು ಮನೆಗಳನ್ನ ಕಟ್ಟಿಸಿ ಕೊಡುವಂತದ್ದು ಸರ್ಕಾರದಲ್ಲಿ ಸ್ಕೀಮ್ಸ್ ಗಳಿದಾವೆ. ಈ ರೀತಿ ನಾನಾ ರೀತಿಯ ಯೋಜನೆಗಳನ್ನ ವಿಧವಾ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರ ಕೊಡ್ತಿರುತ್ತೆ. ಸೊ ಇನ್ನು ಹಿರಿಯ ನಾಗರಿಕರಿಗೆ ಅಷ್ಟೊಂದು ಸೌಲಭ್ಯ ಇರುವುದಿಲ್ಲ, ಇನ್ನು ಪಿಂಚಣಿ ಮಾತ್ರ. ಸೊ ಅದಕ್ಕಾಗಿ ಈ ಪಿಂಚಣಿ ಯೋಜನೆಯಲ್ಲಿ ಕೇವಲ 700 ಅಥವಾ 800 ಅಥವಾ 600 ಈ ರೀತಿ ದುಡ್ಡು ಜಮಾ ಆಗ್ತಿರತ್ತೆ. ಇದನ್ನ ಒಂದ್ ಸ್ವಲ್ಪ ಹೆಚ್ಚಳ ಮಾಡದಾದ್ರೂ ಮಾಡಬಹುದು. ಆದ್ರೆ ಇದಕ್ಕೆ ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಯಾವುದೇ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಈಗಾಗಲೇ ಬಜೆಟ್ ಮಂಡನೆಯಲ್ಲಿ ಈಗಾಗಲೇ ಸಿದ್ದರಾಮಯ್ಯನವ್ರು ಏನಾದ್ರು ಕೊಡ್ತಾರಂತ ಅನ್ಕೊಂಡಿದ್ವಿ, ಆದ್ರೆ ಯಾವುದೇ ರೀತಿ ಅಪ್ಡೇಟ್ ಅಲ್ಲಿ ಸಿಗ್ಲಿಲ್ಲ. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಏನಾದ್ರು ಅಪ್ಡೇಟ್ ಕೊಡ್ತಾರಂದ್ರೆ ಸೊ ಫೈನಲಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಈಗ ರೈತರ ಪರ ಒಂದಿಷ್ಟು ಚರ್ಚೆ ನಡೀತಾ ಇದೆ ಸಾಲ ಮನ್ನಾದ ಕುರಿತಾಗಿ. ಇದರ ಬಳಿಕ ಏನಾದ್ರೂ ಇದರ ಕುರಿತಾಗಿ ಅಪ್ಡೇಟ್ ಕೊಟ್ಟರು ಕೊಡಬಹುದು. ಆದ್ರೆ ಕೊಟ್ಟರು ಸಹಿತ ನಿಮಗೆ 2,000 ಅಥವಾ 2,500 ಈ ರೀತಿಯಾಗಿ ನಿಮಗೆ ಹೆಚ್ಚಳ ಆಗುವುದು ಡೌಟ್. ಬಹುತೇಕ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ರಿ ಮತ್ತು ಬಹಳಷ್ಟು ಜನ ಬೇಡಿಕೆ ಇಟ್ಟಿದ್ರಿ 2,000 ಆಗ್ಬೇಕು, 2,500 ಆಗ್ಬೇಕು, ಈ ರೀತಿ ಆಗೋದು ಬಹುತೇಕ ಡೌಟು. ಈಗ 800ಕ್ಕಿದ್ದಂತಹ ಪಿಂಚಣಿ 1,000 ಆಗಬಹುದು ಅಥವಾ 1,200 ತನಕ ಆಗಬಹುದು. ಅಷ್ಟೇ ಮಾತ್ರ ನಿಮಗೆ ಹೆಚ್ಚಳ ಆಗಬಹುದು. ನೀವು ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂತಹ ಮಟ್ಟಿಗೆ ಏನ್ ಪಿಂಚಣಿ ಹೆಚ್ಚಳ ಆಗುವುದಿಲ್ಲ. ಓಕೆ, ಸೊ ಈಗ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಹೆಚ್ಚಳ ಆಗಿ ಅದರ ಬಗ್ಗೆ ಏನಾದ್ರೂ ಸ್ವಲ್ಪ ಅಪ್ಡೇಟ್ ಕೊಟ್ಟಿದ್ರು ಸಹಿತ ನಮ್ಮ ಚಾನಲ್ ನಲ್ಲಿ ನಿಮಗೆ ಸಿಗತ್ತೆ ವಿಷಯ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ. ಆದ್ರೆ ಇಲ್ಲಿ ನಾವು ಈಗ ಜಮಾ ಆಗ್ತಕ್ಕಂತಹ ಪಿಂಚಣಿಯನ್ನ ಸರಿಯಾಗಿ ಪಡ್ಕೊಳ್ಬೇಕಾಗಿದೆ. ಪಿಂಚಣಿ ಹೆಚ್ಚಳ ಒಂದು ಕಡೆ ಬದಿಗಿಡೋಣ. ಇಲ್ಲಿ ಜೂನ್ ತಿಂಗಳ ಪಿಂಚಣಿ ಸರಿಯಾಗಿ ಜಮಾ ಆಗಿಲ್ಲ, ಒಂದ್ ತಿಂಗಳದ್ದು ಇನ್ನೊಂದ್ ತಿಂಗಳಲ್ಲಿ ಜಮಾ ಆಗ್ತಾ ಇದೆ. ಸೊ ಈ ರೀತಿ ಗ್ಯಾರಂಟಿ ಯೋಜನೆಗಳು ಇರುವವರೆಗೂ ಕೂಡ ನಡೀತಾನೆ ಇರತ್ತೆ. ಇದು ನಿಮಗೆ ಗೊತ್ತಿರಲಿ, ಯಾಕಂದ್ರೆ ಈಗ್ಲಾದ್ರೂ ಸರಿ ಆಗತ್ತೆ, ಈಗ್ಲಾದ್ರೂ ಇದೇ ತಿಂಗಳಲ್ಲಿ ಈ ತಿಂಗಳ ಧನ ಬರುತ್ತೆ, ಆ ರೀತಿ ಏನಿಲ್ಲ. ಗ್ಯಾರಂಟಿ ಯೋಜನೆಗಳಿರುವವರೆಗೂ ಕೂಡ ಸರ್ಕಾರಕ್ಕೆ ಒಂದಿಷ್ಟು ದುಡ್ಡಿನ ಕೊರತೆ ಇದ್ದೇ ಇರುತ್ತೆ. ಅದಕ್ಕಾಗಿ ದುಡ್ಡು ಹೆಚ್ಚು ಕಡಿಮೆ ಎಲ್ಲದ ಕಡೆಯಿಂದ ಕೂಡ ಒಂದ್ ಸ್ವಲ್ಪ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಇದೆಲ್ಲವೂ ಕೂಡ ಮಾಡ್ಬೇಕಾಗುತ್ತೆ ಸರ್ಕಾರ. ಅದಕ್ಕಾಗಿ ಈಗ ಪಿಂಚಣಿ ಯೋಜನೆಯಲ್ಲಿ ಡಿಲೇ ಕೂಡ ಆಗುವಂತದ್ದು. ಈಗ ಮುಖ್ಯವಾಗಿ ಪರಿಷ್ಕರಣೆ ಆಗ್ತಾ ಇದೆ. ಈಗ ಜುಲೈ ತಿಂಗಳ ಧನ ಬರ್ತಾ ಇದೆ. ಓಕೆ, ತಲೆ ಕೆಡಿಸ್ಕೊಳ್ಬೇಡಿ, ಈಗ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ. ಸೊ ಇನ್ನು ಪರಿಷ್ಕರಣೆ ಪ್ರಾರಂಭವಾಗಿದೆ. ಸೊ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳು ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ಮೃತಪಟ್ಟವರು ಸಿಕ್ಕಿದ್ದಾರೆ. ಅವರನ್ನ ತೆಗೆದಾಕುವಂತಹ ಕೆಲಸ ಮಾಡ್ತಾ ಇದೆ. ಮತ್ತು ಬಹಳ ದಿನದಿಂದ ಬದುಕಿರ್ತೀರಿ, ವೋಟರ್ ID ಇರತ್ತೆ, ವೋಟ್ ಹಾಕಿರೋದಿಲ್ಲ, ನೀವು ಬಹಳ ವರ್ಷದಿಂದ ವೋಟ್ ಹಾಕಿರೋದಿಲ್ಲ ಅಂತವ್ರನ್ನು ಕೂಡ ಅನುಮಾನಾಸ್ಪದವಾಗಿ ತೆಗೆದಾಕ್ತಿದ್ದಾರೆ. ಯಾಕಂದ್ರೆ ನೀವು ಬದುಕಿರ್ತೀರಿ ಆದ್ರೂ ಸಹಿತ ವೋಟ್ ಹಾಕಿರೋದಿಲ್ಲ, ನೀವು ಬದುಕಿದಿರಿ ಅಂತ ಕನ್ಫರ್ಮ್ ಆಗ್ತಾ ಇಲ್ಲ. SIR ಪ್ರಕ್ರಿಯೆ ನಡೀತಾ ಇದೆ, ಅಲ್ಲಿಂದಲೂ ಕೂಡ ಸರ್ಕಾರ ಇನ್ಫಾರ್ಮೇಶನ್ ತೆಗೆದುಕೊಳ್ತಾ ಇದೆ. ಸೊ ಹೀಗಾಗಿ ನೀವು ಬದುಕಿದ್ದೆ ಆದ್ರೆ ನಿಮ್ಮ ಲೈಫ್ ಸರ್ಟಿಫಿಕೇಟು ನಿಮಗೆ ದುಡ್ಡು ಜಮಾ ಆಗ್ತಾ ಇಲ್ಲ, ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ. ಆ ಪತ್ರವನ್ನ ನೀವು ಯಾವ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಪಿಂಚಣಿ ಬಂದು ಜಮಾ ಆಗ್ತಿರತ್ತೆ, ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ, ಆ ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿ. ಯಾಕಂತ ಕೇಳಿದ್ರೆ ನಿಮ್ಮ ಒಂದು ಪಿಂಚಣಿ ಜಮಾ ಆಗ್ತಿರತ್ತೆ, ನಿಮ್ಮ ಮೇಲೆ ಅನುಮಾನ ಬಂದು ನಿಮ್ಮನ್ನ ತೆಗೆದಾಕಿರ್ತಾರೆ. ಸೊ ನೀವು ಬದುಕಿದಿರಿ, ನಮಗೆ ಜಮಾ ಆಗಬೇಕು, ನಾವು ಅರ್ಹತೆಯನ್ನು ಹೊಂದಿದ್ದೀರಿ ಅಂತ ನೀವು ಕನ್ಫರ್ಮ್ ಸರ್ಕಾರಕ್ಕೆ ಕೊಡಬೇಕು. ಇದೊಂದು ಆಪ್ಷನ್ ನಿಮಗೆ ಕೊಟ್ಟಿದೆ. ಅದಕ್ಕಾಗಿ ನೀವು ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಟ್ರೆ ಸಾಕು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅದನ್ನ ಮೇಲಧಿಕಾರಿಗಳಿಗೆ ಕಳುಹಿಸಿ ನೀವು ವೆರಿಫಿಕೇಶನ್ ಮಾಡಿ ನಿಮಗೆ ಎಂದಿನಂತೆ ಪಿಂಚಣಿಯನ್ನ ಜಮಾ ಆಗುವ ಹಾಗೆ ಮಾಡಿ ಕೊಡ್ತಾರೆ. ಸೊ ಇದನ್ನ ಯಾರು ದುಡ್ಡು ನಿಮಗೆ 4-5 ತಿಂಗಳಿನಿಂದ ಬಂದಿಲ್ಲ ಅವರು ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸ. 1 ತಿಂಗಳದ್ದು ಬಂದಿಲ್ಲ ಅಂದ್ರೆ ವರಿ ಮಾಡ್ಕೊಳ್ಬೇಡಿ, ಯಾಕಂದ್ರೆ ಇದು ಖುದ್ದಾಗಿ ಸರ್ಕಾರವೇ ಡಿಲೇ ಮಾಡ್ತಾ ಇದೆ. 1 ತಿಂಗಳು ಜಮಾ ಮಾಡೋದು, 1 ತಿಂಗಳದ್ದು ಬಿಟ್ಟು ಮತ್ತೊಂದು ತಿಂಗಳು ಜಮಾ ಮಾಡೋದು, ಈ ರೀತಿ ನಡೀತಾ ಇದೆ. ಅದಕ್ಕಾಗಿ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಈ ಇನ್ಫಾರ್ಮೇಶನ್ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.